ಸಿಂಧೂರ ಅಳಿಸಿದವರನ್ನ ಹೂತಾಕ್ತಿವೆಂದು ಪಾಪಿ ಪಾಕ್ಗೆ ಪ್ರಧಾನಿ ಮೋದಿ ಮತ್ತೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೈ ಹಿಡಿದುಕೊಂಡೇ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಜೊತೆ ಶಹಬಾಜ್ ಶರೀಫ್ ಮಾತುಕತೆ ನಡೆಸಿದ್ದಾರೆ. ಭಾರತ ಧ್ವಂಸಗೈತ್ಯವೆಂದು ಕೊಚ್ಚಿಕೊಳ್ಳಲು ಹೋಗಿ ಮತ್ತೆ ಪಾಕ್ ಬೆತ್ತಲೆಯಾಗಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿ ಬಳಿಕ ಮೊದಲ ಬಾರಿ ಗುಜರಾತ್ಗೆ ತೆರಳಿರೋ ಪ್ರಧಾನಿ ನರೇಂದ್ರ ಮೋದಿ ದಾಹೋದ್ನಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಪ್ರಧಾನಿ, ಯಾರು ಸಿಂಧೂರ ಅಳಿಸಿ ಹಾಕ್ತಾರೋ ಅಂಥವರನ್ನ ಹೂತು ಹಾಕ್ತೇವೆ. ಪಾಕಿಸ್ತಾನದಲ್ಲಿ 9 ಉಗ್ರ ನೆಲೆಗಳನ್ನ ಮಣ್ಣಲ್ಲಿ ಹೂತು ಹಾಕಿದ್ದೇವೆ ಎಂದ್ರು. जम्मू कश्मीर के पहलगाम में आतंकवादियों ने जो कुछ किया, क्या भारत चुप बैठ सकता है? क्या मोदी चुप बैठ सकता है? जब कोई हमारी बहनों के सिंदूर को मिटाएगा तो उसका भी मिटना तय हो जाता है. और इसलिए ऑपरेशन सिंदूर सिर्फ एक सैन्य कार्रवाई नहीं है, ये हम भारतीयों के संस्कारों, हमारी भावनाओं की अभिव्यक्ति है. आतंक फैलाने वालों को सपने में भी सोचा नहीं होगा मोदी से मुकाबला करना कितना मुश्किल होता है. ಇನ್ನು ಭಾರತದೆದುರು ಕಾಲ್ ಕೆರೆದುಕೊಂಡು ಬಂದಿದ್ದ ಪಾಕ್ಗೆ ಸಹಕರಿಸುತ್ತಿರೋ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ರನ್ನ ಇಸ್ತಂಬುಲ್ನಲ್ಲಿ ಶಹಬಾಜ್ ಶರೀಫ್ ಭೇಟಿಯಾಗಿದ್ದಾರೆ. ಒಬ್ಬರಿಗೊಬ್ಬರು ಕೈ ಹಿಡಿದು ವಾಕ್ ಮಾಡ್ತಾ ಮಾತುಕತೆ ನಡೆಸಿದ್ದಾರೆ. ಭಾರತದ ವಿರುದ್ಧ ದೃಢ ಬೆಂಬಲ ನೀಡಿದ್ದ ಟರ್ಕಿ ಅಧ್ಯಕ್ಷ ಎರ್ಡೋಗನ್ಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಪ್ರೀತಿಯ ಸಹೋದರ ತೈಯಿಪ್ ಎರ್ಡೋಗನ್ ರನ್ನ ಭೇಟಿ ಮಾಡಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಪಾಪಿ ಪಾಕಿಸ್ತಾನ ಮತ್ತೆ ನಗೆಪಾಟಲಿಗೀಡಾಗಿದೆ. ಭಾರತದ ಎದುರು ಬೊಗಳೆ ಬಿಡ್ತಿರೋ ಪಾಕ್ ಸಂಭ್ರಮಾಚರಣೆಯಲ್ಲಿ ತೊಡಗಿತ್ತು. ನಾವು ಯುದ್ಧ ಗೆದ್ದಿದ್ದೇವೆಂದು ಕೊಚ್ಚಿಕೊಳ್ಳೋದಕ್ಕೆ ಪಾಕ್ ಸೇನೆಯ ಮುಖ್ಯಸ್ಥ ಆಸಿಂ ಮುನೀರ್ ಪ್ರಧಾನಿ ಶಹಬಾಜ್ಗೆ ನಕಲಿ ಫೋಟೋ ಗಿಫ್ಟ್ ಕೊಟ್ಟಿದ್ದಾರೆ. 2019ರ ಚೀನಾದ PHL-03 ರಾಕೆಟ್ ಲಾಂಚ್ ಫೋಟೋ ಗಿಫ್ಟ್ ಕೊಟ್ಟು ಭಾರತವನ್ನ ಹೊಡೆದು ಹಾಕಿದ್ದೇವೆ ಎಂದು ಕೊಚ್ಚಿಕೊಂಡಿದ್ದಾರೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಪಾಕ್ನ ನೂರ್ ಖಾನ್ ಮುರಿದ್ ನೆಲೆಗಳು ಹಾನಿಗೊಳಗಾದ ಫೋಟೋ ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದೆ. ಭಾರತದ ಪ್ರತಿದಾಳಿಯಿಂದ ಪಾಪಿ ಪಾಕ್ ಅಕ್ಷರಶಃ ತತ್ತರಿಸಿದೆ. ಯಾವುದೇ ಕ್ಷಣದಲ್ಲಿ ಭಾರತದ ದಾಳಿ ಭೀತಿಯಲ್ಲಿರೋ ಪಾಕ್ ಹೆಚ್ಚುವರಿ ಹೊಸ ಡ್ರೋನ್ ಲಾಂಚರ್ಗಳ ಖರೀದಿಗೆ ತಯಾರಾಗಿದೆ. 30 ಮಾನವರಹಿತ ವೆಂಗ್ಲೂಂಗ್ ವೈಮಾನಿಕ ವಾಹನ ಖರೀದಿಗೆ ಸಜ್ಜಾಗಿದೆ. ಚೀನಾ ಸಹಕಾರದೊಂದಿಗೆ POK ಹಾಗೂ ಗಡಿಯಲ್ಲಿ ಪಾಕ್ ಕಣ್ಗಾವಲಿಟ್ಟಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಅಮೆರಿಕ ಗುಪ್ತಚರ ವರದಿಯಲ್ಲಿ ಸ್ಫೋಟಕ ಅಂಶವೊಂದು ಹೊರಬಿದ್ದಿದೆ. ತನ್ನ ಅಸ್ತಿತ್ವಕ್ಕೆ ಭಾರತವೇ ದೊಡ್ಡ ಬೆದರಿಕೆ ಅಂತ ಪಾಕ್ ಹೆದರಿಕೊಂಡಿದೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಪಾಕ್ ಪರ ಬೇಹುಗಾರಿಕೆ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ CRPF ಸಿಬ್ಬಂದಿ ಅರೆಸ್ಟ್ ಆಗಿದ್ದಾನೆ. ದೆಹಲಿಯಲ್ಲಿ NIA ಅಧಿಕಾರಿಗಳು CRPF ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.